ಗಂಗಾವತಿ ಖುಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಆನಂದ್ ಅಕ್ಕಿಯವರ ಅಕಾಲಿಕ ನಿಧನ. ಆಡಳಿತ ಮಂಡಳಿಯಿಂದ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟನೆ. ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರು. ಪ್ರತಿಷ್ಠಿತ ಖುಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಆನಂದ್ ಅಕ್ಕಿಯವರ ಅಕಾಲಿಕ ನಿಧನದ ಕುರಿತು ಸಂಘದ ಆಡಳಿತ ಮಂಡಳಿ ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರು ಸೋಮವಾರ ಸಂಘದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ವಿವಿಧ ವಿಚಾರಗಳ ಕುರಿತು ಸ್ಪಷ್ಟನೆ ನೀಡಿದರು. ಆನಂದ್ ಅಕ್ಕಿಯವರ ಅಕಾಲಿಕ ನಿಧನದಿಂದ ಖುಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿ, ಸಿಬ್ಬಂದಿ, ಸದಸ್ಯರು ಹಾಗೂ ಅವರ ಅಭಿಮಾನಿಗಳಲ್ಲಿ ದುಃಖದ ವಾತಾವರಣ ನಿರ್ಮಾಣವಾಗಿದೆ. ಸಂಘದ ಅಧ್ಯಕ್ಷರಾಗಿ ಅವರು ನಿರ್ವಹಿಸುತ್ತಿದ್ದ ಜವಾಬ್ದಾರಿ ಹಾಗೂ ಸಂಘದ ಆಡಳಿತಕ್ಕೆ ಸಂಬಂಧಿಸಿದ ವಿಚಾರಗಳ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಮೂಡಿರುವ ಪ್ರಶ್ನೆಗಳಿಗೆ ಸ್ಪಷ್ಟನೆ ನೀಡುವ ಉದ್ದೇಶದಿಂದ ಆಡಳಿತ ಮಂಡಳಿಯ ಪ್ರಮುಖರು ಪತ್ರಿಕಾಗೋಷ್ಠಿ ನಡೆಸಿದರು. ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷ ಸೋಮಶೇಖರ್ ಸಿಂಗ್ನಾಳ್, ನಿರ್ದೇಶಕರಾದ ಚಿದಾನಂದ್ ರಾಯಬಾಗಿ, ಸಿದ್ದರಾಮಪ್ಪ ಮಸ್ಕಿ, ಶರಣಪ್ಪ ಮಸ್ಕಿ ಹಾಗೂ ಚಂದ್ರಶೇಖರ್ ಅಕ್ಕಿ ಉಪಸ್ಥಿತರಿದ್ದು, ಅಧ್ಯಕ್ಷ ಆನಂದ್ ಅಕ್ಕಿಯವರ ಅಕಾಲಿಕ ನಿಧನಕ್ಕೆ ಸಂಬಂಧಿಸಿದಂತೆ ಸಂಘದ ಆಡಳಿತ ಮಂಡಳಿಯ ನಿಲುವು ಹಾಗೂ ವಾಸ್ತವಾಂಶಗಳ ಕುರಿತು ಮಾಹಿತಿ ನೀಡಿದರು. ಆಡಳಿತ ಮಂಡಳಿಯಿಂದ ಸ್ಪಷ್ಟನೆ. ಅಧ್ಯಕ್ಷ ಆನಂದ್ ಅಕ್ಕಿಯವರ ನಿಧನದ ನಂತರ ಸಂಘದ ಕುರಿತು ವಿವಿಧ ರೀತಿಯ ಚರ್ಚೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಆಡಳಿತ ಮಂಡಳಿಯ ಪ್ರಮುಖರು ಪತ್ರಿಕಾಗೋಷ್ಠಿ ನಡೆಸಿರುವುದು ಮಹತ್ವ ಪಡೆದುಕೊಂಡಿದೆ. ಸಂಘದ ಸದಸ್ಯರು ಹಾಗೂ ಸಾರ್ವಜನಿಕರಲ್ಲಿ ಯಾವುದೇ ರೀತಿಯ ಗೊಂದಲ ಉಂಟಾಗದಂತೆ ಸಂಬಂಧಪಟ್ಟ ವಿಚಾರಗಳ ಕುರಿತು ಆಡಳಿತ ಮಂಡಳಿಯಿಂದ ಸ್ಪಷ್ಟನೆ ನೀಡಲಾಯಿತು. ಖುಷಿ ಪತ್ತಿನ ಸಹಕಾರಿ ಸಂಘವು ಗಂಗಾವತಿಯಲ್ಲಿ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಸಂಘದ ಅಧ್ಯಕ್ಷರ ಅಕಾಲಿಕ ನಿಧನವು ಸಂಘದ ಸದಸ್ಯರು ಹಾಗೂ ಆಡಳಿತ ಮಂಡಳಿಗೆ ಆಘಾತವನ್ನುಂಟು ಮಾಡಿದೆ. ಇಂತಹ ಸಂದರ್ಭದಲ್ಲಿ ಸಂಘದ ಆಡಳಿತದ ವ್ಯವಸ್ಥೆ ಹಾಗೂ ಮುಂದಿನ ಬೆಳವಣಿಗೆಗಳ ಕುರಿತು ಸದಸ್ಯರು ಮತ್ತು ಸಾರ್ವಜನಿಕರಿಗೆ ವಾಸ್ತವಿಕ ಮಾಹಿತಿ ನೀಡುವುದು ಅಗತ್ಯವಾಗಿದೆ ಎಂದು ಆಡಳಿತ ಮಂಡಳಿಯ ಪ್ರಮುಖರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಆಡಳಿತ ಮಂಡಳಿಯ ಪ್ರಮುಖರು ಭಾಗವಹಿಸಿ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಸೋಮಶೇಖರ್ ಸಿಂಗ್ನಾಳ್ ಹಾಗೂ ನಿರ್ದೇಶಕರಾದ ಚಿದಾನಂದ್ ರಾಯಬಾಗಿ, ಸಿದ್ದರಾಮಪ್ಪ ಮಸ್ಕಿ, ಶರಣಪ್ಪ ಮಸ್ಕಿ ಮತ್ತು ಚಂದ್ರಶೇಖರ್ ಅಕ್ಕಿ ಅವರು ಉಪಸ್ಥಿತರಿದ್ದರು. ಆನಂದ್ ಅಕ್ಕಿಯವರ ಅಕಾಲಿಕ ನಿಧನದ ಹಿನ್ನೆಲೆಯಲ್ಲಿ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಒಟ್ಟಾಗಿ ಪತ್ರಿಕಾಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿರುವುದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಡಳಿತ ಮಂಡಳಿಯು ತನ್ನ ನಿಲುವನ್ನು ಸಾರ್ವಜನಿಕವಾಗಿ ತಿಳಿಸುವ ಮಹತ್ವದ ಬೆಳವಣಿಗೆಯಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಆಡಳಿತ ಮಂಡಳಿಯ ಪ್ರಮುಖರು ನೀಡಿದ ಸ್ಪಷ್ಟನೆಗಳು ಸಂಘದ ಸದಸ್ಯರು ಹಾಗೂ ಸಾರ್ವಜನಿಕರಲ್ಲಿ ಮೂಡಿರುವ ಗೊಂದಲಗಳಿಗೆ ಉತ್ತರ ನೀಡುವ ನಿಟ್ಟಿನಲ್ಲಿ ಮಹತ್ವದ್ದಾಗಿದೆ. ಖುಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಆನಂದ್ ಅಕ್ಕಿಯವರ ಅಕಾಲಿಕ ನಿಧನದ ಹಿನ್ನೆಲೆಯಲ್ಲಿ ನಡೆದ ಈ ಪತ್ರಿಕಾಗೋಷ್ಠಿಯು ಗಂಗಾವತಿ ಸಹಕಾರ ಕ್ಷೇತ್ರದಲ್ಲಿ ಗಮನ ಸೆಳೆದಿದೆ. ಕನಸು ನ್ಯೂಸ್, ಗಂಗಾವತಿ. ನಮಗಂತೂ ಏನು ಗೊತ್ತಿಲ್ಲ, ನಮಗಂತೂ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅವನು ಅಷ್ಟು ಚಿಲ್ಲರ ಇಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತೆ, ಮತ್ತೀಗ ಎಲ್ಲರಿಗೂ ಬೇಕಾಗಂಗಿಲ್ಲ. ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಈಗ ನಾನು 100 ಮಂದಿಗೆ 10 ಮಂದಿಗೆ ಯಾರಿಗೂ ಬೇಕಾಗಂಗಿಲ್ಲ. ಈ ಬರದಜ್ಞಾಗ ನಾವು ಇದಕ್ಕೆ ಆಗ್ಲೆಲ್ಲ ಮಾತಾಡ್ಕೊಂಡು ಕುಂತ್ರೆ ಅದು ಗೊಂದಲಾಗುತ್ತಂತ ಯಾರು ಮಾತಾಡಿಲ್ಲ. ನೀವು ಒಂದು ಅವತ್ತೇ ಸ್ಪಷ್ಟೀಕರಣ ಕೊಟ್ಟಿದ್ರೆ ಅದು ಮತ್ತೆ ಇನ್ನೊಂದು ರೀತಿ ಆಗ್ತಿರ್ಲಿಲ್ಲ. ಸುಮ್ಮನೆ ಇರೋದಕ್ಕೆ ಬೇರೆ 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 ರೀತಿಯಿಂದ ನಾನು ಈಗ ಗೊತ್ತಿದ್ದೀಗ ಎಲ್ಲ ನಮ್ಮ ಮನೆಯಾಗ ಯಜಮಾನ್ ಎಲ್ಲ ಕೇಳಿದೆ. ಈಗ ಒಂದು ಕೊಡೋದ್ರಲ್ಲಿ ಇನ್ನೊಂದು ಬೆಳ್ಕೊಂತ ಹೋಗುತ್ತಾ ಬೇಡ, ನಾವು ಮನೆಯವ್ರಿಗೆ ಹೊರಗೆ ಬರೋಂತ ಕುಂತೀವಿ. ನಾವಪ್ಪ ನಮ್ಮ ಮನೆಗೆ ಈಗ ಬರ್ತಿದ್ದಿಲ್ಲ. ನಾನು ಈಗ ಮೊನ್ನೆ ಪಾಪ ಎಲ್ಲ ಮನೆಗೆ ಬಂದು ಇಲ್ಲ ನಾವಿರ್ತೀವಿ ಅಣ್ಣ ನೀವು ಹಿಂಗಂತಂದು ನಮ್ಮ ಮನೆಗೆ ಯಾರು ನೆಮ್ಮದಿಲ್ಲ. ಪೇಪರ್ಲಿಂದ ನಮ್ಮ ತಂದೆಯರಂತೂ ಹೇಳ್ಬಾರ್ದು ನಮಗೆ. ಸುಮ್ಮನೆ ಈಗ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ನಿಮ್ಮ ಬಗ್ಗೆ ನಾವು ಬೆಲೆ ಮಾಡೋಕ್ಕೆ ತಯಾರಿಲ್ಲ. ಸುಮ್ಮನೆ ಬರೋದು ಮನೆ ಚಾರಿತ್ರಕ್ಕೆ ಧಕ್ಕೆ ತಂದು ಸುಮ್ಮನೆ ಮಾತಾಡಿದ್ರೆ ನೋವಿಗೆ ಇಲ್ಲದ್ದು ಒಂದು ಅದಕ್ಕೆ ರೆಕ್ಕೆ ಪಕ್ಕ ಜಕ್ಕಡ್ತಾರೆ. ನಮ್ದು ಇನ್ನೂ ದಿವಸ ಆಗಿಲ್ಲ ಆನಂದಂದು. ಅದಕ್ಕೆ ನಾವು ಯಾರೂ ಹೊರಗೆ ಬಂದಿಲ್ಲ. ಇವತ್ತಿನವರೆಗೂ ನಮ್ಮ ಮನೇಲಿದ್ದ ಯಾರು ನಮ್ಮ 4 ಮನೆ ಅಕ್ಕಿ ಫ್ಯಾಮಿಲಿ ಯಾರೂ ಹೊರಗೆ ಬಂದಿಲ್ಲ. ಈಗ ಇವರು ಬ್ಯಾಂಕ್ ನಮ್ಮ ಎಲ್ಲರೂ ಬಂದು ನಿನ್ನೆ ಮನೆಗೆ ಬಂದು ನಾವು ಧೈರ್ಯ ಕೊಡ್ತೀವಿ, ನಾವು ಇದೀವಿ, ಯಾಕೆ ಹಣ ತೆರಿಗೆ ಅಂತ ಅಪ್ಪರು ಇವತ್ತಿನವರೆಗೂ ಎದ್ದಿಲ್ಲ.
ಈಗ ಅಲ್ಲ ಮತ್ತೆ ಈಗ ಇವತ್ತಲ್ಲಿ ಮಾತಾಡಿದ್ರೆ ಇಲ್ಲ ಏನ್ ಬರ್ತಾವಂತ ಎಲ್ಲರೂ ಈಗ ಬ್ಯಾಂಕ್ನ ಸ್ಪಷ್ಟೀಕರಣ ಕೊಡಕ ಬ್ಯಾಂಕ್ನಾರ ಈಗ ಯಾವಾಗಿದು 50 ಕೋಟಿ ಫ್ರಾಡ್ ಆಗೈತೆ ಅಂದ್ರೆ ಬ್ಯಾಂಕ್ನವರು ಯಾರನ್ನ ಇವರು ಆಡಿಟರ್ ಕರೆಸಿ ಎಲ್ಲ ಚೆಕ್ ಮಾಡಿಂದ ಅವ್ರು ಕರೆದದ್ದು ಏನ್ ನಮ್ದು ಪ್ರಾಬ್ಲಮ್ ಆಗಿಲ್ಲ. 700 ಕೋಟಿ ಅಂತ ನಿಮ್ ವಸ್ತುಸ್ಥಿತಿ ಏನಂತ ನಿಮ್ಗೆ ಗೊತ್ತಿರ್ತದೆ. ಲೆಕ್ಕ ನೋಡ್ಕೊಂಡು ಈಗ ನಮ್ಮ ಮನ್ಯಾಗ ಹೊರಗೆ ಬರೋ ಸ್ಥಿತಿಯಾಗ ಯಾರಿಲ್ಲ. ಈಗ ಬೇಕಂತ ಈಗ ನೀವು ಏನ್ ಬರ್ಕೊಂಡ್ರು ನಾವು ಅದನ್ನ ತಗೊಳಕ್ ತಯಾರದೀವಿ. ಈಗ ಅವ್ನು ಹೋಗ್ಬಿಟ್ಟಾನ. ಈಗ ಇಂಥ ಹೊತ್ತಿನಾಗ ಆಳಿ ಒಂದ್ ಕಲ್ಲು ಈಗ ಇದ್ದದ್ನಾಗ ಅದನ್ನ ತೋರ್ಸ್ಬೋದಿತ್ತು. ಈಗ ನಂದು ಚರಿತ್ರೆ ಏನೋ ನಿನ್ ಚರಿತ್ರೆ ಏನೋ ಎಲ್ಲರಿಗೂ ಗಂಗಾವತಿಯಾಗಿರ್ತಾರೆ, ಎಲ್ಲರಿಗೂ ಗೊತ್ತಿರ್ತದೆ ಹಣೆ ಬರ ಯಾರ್ಯಾರ ಯೋಗ್ಯತೆ ಏನಂತಂದು. ಸುಮ್ಮನೆ ನನಗೆ ಸಮಾಜದವ್ರು ಹಿರಿಯರು ನಮಗೆ ಎಲ್ಲರೂ ಏನಾರ ಬರೀಲಿ ಏನಾರ ಬರಲಿ ನೀವು ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ರೆ ಸುಮ್ಮನೆ ಕುಂದ್ರಿ ಅಂತಂದ್ರು. ಅದಕ್ಕೆ ಸುಮ್ಮನೆ ಕುಂತೀವಿನ ಇದನ್ನ ಬೆಳೆಸ್ಬೇಕು ಏನೋ ಆಗೈತಿ ಅಂತಂದು ಸುಮ್ಮನೆ ಇದೀವಿ. ಅದಕ್ಕೆ ಇವು ಬ್ಯಾಂಕ್ನಾಗ ನೀನು ಬಂದು ನಾವು ಅದೀವಣ ಅಪ್ಪಗೆ ಎಲ್ಲರಿಗೆ ಧೈರ್ಯ ಹೇಳಿ ಬಂದಿಂದ ನಾನು ಈಗ ಬರಕತ್ತೇನೆ ಅಂತ ಕೇಳಿದ ಫೋನ್ಗೆ ಮನ್ಯಾಗನ ಈಗ ನಮ್ಗೆ ಈಗ ಅವ್ರು ಬಂದಾರ. ಈಗ ಏನು ಹೇಳಿದ್ರೆ ನಿಮಗೊಂದು ತಪ್ಪು ಕಲ್ಪನೆ ಬರಲಿಲ್ಲ ಅಂದ್ರು ಎದಕ್ಕೆ ಬಂದಿಲ್ಲ ಬೇಕಂತ ತಪ್ಸಂತಾರ ಹಿಂಗೆ ಅನ್ನೋದಕ್ಕೆ ಅದ್ರ ಸಲುವಾಗಿ ಸುಮ್ಮನೆ ಈಗ ಅಪ್ಪನ ಎದ್ದು ಹಾತ್ ಬರ್ತಂತ ಇಲ್ಲದ್ರ. ಈಗ ಅದನ್ನ ನೀವು ಅಲ್ಗ ಅದು ಹದ್ಗಂತ ಕುಂದ್ರಬೇಕು ಎಲ್ಲಿ ಅಂತಂದು ನಾವು ಅಲ್ಗ ಸುಮ್ಮನೆ ಹಂಗೆ ಬಟ್ಟೆ ಹಾಕೊಂಡು ಹೊಡೆ ಬಂದೀನಿ. ಎಷ್ಟು ವ್ಯತ್ಯಾಸ ಆಗಿದೆ ಅಧಿಕೃತ? ವ್ಯತ್ಯಾಸ ಏನಿಲ್ಲ. ನಮ್ಮ ಆಡಿಟ್ ಪ್ರಕಾರ ನಮ್ಮ ಬ್ಯಾಂಕಿನ ಆಡಿಟ್ ಪ್ರಕಾರ ನಮಗೆ ಯಾವುದು ವ್ಯತ್ಯಾಸ ಕಂಡಿಲ್ಲ ಇನ್ನುವರೆಗೂ. ಅದು ಪೇಪರ್ ಹಾವಭಾವಗಳಿಗೆ ನಾವೇನ್ ಮಾಡಕ್ ಆಗೋದಿಲ್ಲ. ಅದನ್ನ ಅದು ನೀವು ಅದು ಸಂಸ್ಥೆ ಸೇರಿ ಮಾಡೋದು, ನೀವು ವೈಯಕ್ತಿಕವಾಗಿ ಬರಿಬೇಕಾದ್ರೆ ಸಂಸ್ಥೆ ಸೇರಿ ಬರ್ದಿದ್ ನೀವು, ನಾವಲ್ಲ. ನಾವ್ ಹೇಳಿಲ್ಲ ಬರೀರಿ ಅಂತಂದು. ನೀವು ಬರಿಬೇಕಾಗಿದ್ರ ವೈಯಕ್ತಿಕವಾಗಿ ಬರಿಬಹುದಾಗಿತ್ತಲ್ಲ, ಅದನ್ನ ಯಾಕೆ ಸಂಸ್ಥೆ ಸೇರಿ ಬರೀತೀರ? ನೀವೆಲ್ಲ ಕರೆದು ಎಲ್ಲರೂ ಬಂದದಕ್ಕೆ ಎಲ್ಲರಿಗೂ ಪೇಮೆಂಟ್ ಮಾಡೈತಿ. ಈಗ 2 ದಿನದಿಂದ ಎಲ್ಲ ಪೇಮೆಂಟ್ ಮಾಡಿದಾರೆ. ಈಗ ಮತ್ತೆ ಇಂಥ ಹೊತ್ತಿನಾಗ ಪೇಪರ್ನಾಗ ಇಲ್ಲದೊಂದು ಬರೋದಕ್ಕೆ ಡೆಪಾಸಿಟ್ ಅವರು ಇವರು ಸುಮ್ಮನೆ ಬರ್ತಾರ. ಈಗ ಔಷಧರಿಗೆ ಕೊಟ್ಟಿವಿ ಇಂದ ಒಮ್ಮೆ ನಮ್ಮ ರಿಕವರಿ ಆಗ್ಬೇಕಲ್ಲ, ರಿಕವರಿ ಕೊಟ್ಕೊಂತ ಹೋಗ್ತೀವಿ ಅಂತ ರೆಸ್ಪಾನ್ಸ್ ತಗೊಂಡು ಹೇಳಕತ್ತಾರ ಅಷ್ಟೇ, ಮತ್ತೆ ಏನಿಲ್ಲ ಇದ್ರಾಗ. ಸುಮ್ಮನೆ ಈಗ ಹೇಳಿದ್ರು ಎಲ್ಲ ಅವಕಾಶ ಇಲ್ಲ. ಒಬ್ಬ ಮನುಷ್ಯಗೆ 2 ಲಕ್ಷ ಸುಮ್ಮನೆ ಎಲ್ಲ. ಈಗ ಬರಣ್ಣರೇ 1 ಕೋಟಿ ಕೊಟ್ಟಾನ, ಮಲೈ 1 ಕೋಟಿ ಕೊಟ್ಟಾನ, ರವಿ 1 ಕೋಟಿ ಕೊಟ್ಟಾನ, ಡಾಕ್ಟರ್ ಎಲ್ಲ ಡಾಕ್ಟ್ರು ಅದ್ರ ಜೊತೆ ಕ್ಲೋಸ್ ಅದಾರ, ಎಲ್ಲ ಡಾಕ್ಟರ್ ಇಟ್ಟರು ಕೋಟಿ ಗಟ್ಲೆ. ಒಬ್ಬರು ಡಾಕ್ಟ್ರು ಇಲ್ಲ, ಒಬ್ಬರು ಯಾರ್ಯಾರು ಇಲ್ಲ ಡೆಪಾಸಿಟ್ ನಮ್ಮಲ್ಲಿ. ಆತ ತನ್ನ ದೋಸ್ತಾನ್ಯಾಗ ತನ್ನ ಆತ್ಮೀಯರ ಹತ್ರ ಡೆಪಾಸಿಟ್ ತಂದದ್ದಂತೂ ಸತ್ಯ. ಯಾರ್ದು 1 ರೂಪಾಯಿ ಮುಳುಗಲ್ಲ. ಅದು ಮಾತ್ರ ಪ್ರತಿಯೊಬ್ಬರಿಗೂ 1 ರೂಪಾಯಿ, ಪ್ರತಿಯೊಂದು ರೂಪಾಯಿನೂ ಕೊಡ್ತೀವಿ ಅವ್ರಿಗೆ. ಅದ ನಮ್ಗೆ ಕಾಲಾವಕಾಶ ಬೇಕು. ನಾವೆಲ್ಲ ಎಲ್ಲರಿಗೆ ಕೇಳ್ತೀನಿ, ತೇಜಾವಧಿ ಮಾಡಕ್ ಹೋಗ್ಬೇಡ್ರಿ. ಮನೆ ನಮ್ಮ ಅಕ್ಕಿ ಫ್ಯಾಮಿಲಿ ಕುಗ್ಗೋಗ್ಬಿಟ್ಟೈತೆ. ಸ್ವಲ್ಪ ಏನೇ ಇರಲಿ, ಸ್ವಲ್ಪ ಎಂತ ಕೆಟ್ಟವನಿದ್ರು ಸತ್ತೊಂದು ದೇವ್ರಾಕಾನ. ಅದ್ರ ಬಗ್ಗೆ ಕರುಣೆ ಕನಿಕರ ಅಂಬೋದಿರ್ಲಿ ಬರೆಯರಿಗೆ. ಮಾತು ಚಲೋ ಅಲ್ಲ, ಹಂಗ ಬರ್ತಾವ ಅಂತಂದು ಎಲ್ಲರಿಗೂ. ಇಲ್ಲಿ ಎಫ್ ಡಿ ಮಾಡ್ಬೇಕಂದ್ರೆ ಮ್ಯಾಕ್ಸಿಮಮ್ 2 ಲಕ್ಷ ರೂಪಾಯಿ ರೀ. 2 ಲಕ್ಷಕ್ಕಿಂತ ಜಾಸ್ತಿ ತೊಗೊಳಕ್ ಬರಲ್ಲ. ಇಲ್ಲ ಒಬ್ಬರ ಹೆಸರಲ್ಲಿ 2 ಲಕ್ಷ ಇದ್ರೆ ಅವ್ರ ವೈಫೈ ಇತ್ತು, ಅವ್ರ ಕುಟುಂಬದಿಂದ ಒಂದು ಹೆಡ್ಡಿಗೆ 2 ಲಕ್ಷ ತಗೋಬಹುದು. ಅದು ಮೊನ್ನೆ ಯಾರೋ ಕೊಟ್ಟಿದ್ದು ಅವ್ರ ಅಕೌಂಟ್ ಅಲ್ಲಿ ಕೊಟ್ರೆ 5 ರಿಂದ 10 ಲಕ್ಷ ಅದು ಓಕೆ. ಅಕೌಂಟ್ ಅಲ್ಲಿ ಬಂದ್ರು ನಾವು ಎಕ್ಸೆಪ್ಟ್ ಮಾಡ್ತೀವಿ 5 ರಿಂದ 10 ಲಕ್ಷ. ಇನ್ನೊಂದು ಮಂಜುನಾಥ್ ಹಿರೇಮಠ ವಿಶ್ವನಾಥ್ ಬೆಳಗಮಠ ರಾಜನ್ ಕೊಟ್ಟು ಎಷ್ಟು ಸಾಯ್ತು? ಅವ್ರು ಕೊಟ್ಟು ನಮಗೆ 3 ರಿಂದ 4 ವರ್ಷ ಆಯ್ತು. 3 ರಿಂದ 4 ವರ್ಷ ಆಯ್ತು. ಅದು ನಾವು ಬೋರ್ಡ್ ಅಲ್ಲಿ ಹೆಸರು ಇದು ತೆಗಿಸಲಾರದೆ ನಾವು ಸ್ವಲ್ಪ ರೆಸ್ಪಾನ್ಸ್ ಮಾಡಿದ್ರೆ ಅಧ್ಯಕ್ಷರು ಅದಕ್ಕೆ ಮಾಡಬಹುದಾಗಿತ್ತು. ವಿಶ್ವಾಸ ಇತ್ತು. ಗೊತ್ತಾ, ಈಗ ಹೋಗಿರ್ತಕ್ಕಂಥ ಅಧ್ಯಕ್ಷರು ಯಾರೋ ನಮ್ಮ ಕೆಂಪಂಜಿ ಇರ್ಬೋದು ಅಥವಾ ಇವರು ವಿಶ್ವನಾಥ್ ಅವ್ರ ಮೇಲೆ ಈಗ ಬ್ಲೇಮ್ ಆಗತ್ತವ್. ಅದಕ್ಕೆ ನೀವೇನ್ ರೆಸ್ಪಾನ್ಸ್ ಮಾಡ್ತೀರಿ? ಯಾಕಂದ್ರೆ ಈಗ ಸಾಮಾಜಿಕವಾಗಿ ಒಂದ್ಸರಿ ಮಾನವ ಚಾರಿತ್ರ್ಯ ಹೋಯ್ತು ಅಂತಂದ್ರೆ ಮತ್ತೆ ಇದ್ ಮಾಡಕ್ ಆಗಲ್ಲ ಅಂತಂದ್ರೆ ನೀವೇನ್ ರೆಸ್ಪಾನ್ಸ್ ಇದಕ್ ಮಾಡ್ತೀರಿ? ಮಾನಷ್ಟ ಮೊಕದ್ದಮೆ ಮಾಡಕತ್ತೀನಿ ಅಂತ ಹೇಳೇನೆ. ಮಾನಷ್ಟ ಮೊಕದ್ದಮೆ ಮಾಡ್ತೀನಿ, ಆಮೇಲೆ ಕ್ರಿಮಿನಲ್ ಕೇಸನ್ನ ಮಾಡ್ತದೆ ಯಾರ ಸಂಬಂಧಪಟ್ಟ ಬಡದವ್ರ ಮೇಲೆ, ಆಮೇಲೆ ಸಂಬಂಧಪಟ್ಟ ಸಂಸ್ಥೆ ಮೇಲೆ. ಏನ ನಮ್ಮ ಆತ್ಮೀಯ ಗೆಳೆಯ, ಆಮೇಲೆ ನಾನು ಮೊದಲು ಮುಂಚೆ ಬ್ಯಾಂಕಲ್ಲಿ ಡೈರೆಕ್ಟರ್ ಇದ್ದೆ. ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಐತೆ. ಎಲ್ಲಿವರೆಗೂ ಸಹನೆ ಎಲ್ಲಿವರೆಗೂ ಇರ್ತೈತೆ?
ಅಲ್ಲಿ ನೀರು ಕಡಿಬೋದನ ನಮಗೆ ತಡ್ಕೊಳ್ಳೋದು ಕಷ್ಟ ಅದು. ನೀವು ಸಂಸ್ಥೆಯಲ್ಲಿ ಮಾಡ್ತೀರಾ ಸರ್? ಸಂಸ್ಥೆ ಮೇಲೆ ಮಾಡ್ತೀರಾ? ಈ ಸಂಸ್ಥೆ ಮೇಲೆ ಅವ್ರು ರೆಕಾರ್ಡ್ ಕೊಡ್ಬೇಕು. ಅವ್ರು ಇಲ್ಲ ನಾನು ಕೆಳಗಿದ್ದು ಬೋರ್ಡ್ ಅವ್ರು ಮಾಡ್ಯಾರ ಅಂತೇಳಿ ಇವ್ರು ಕೊಡ್ತಾರ. ಅದೇನೈತೆ ಮುಂದಿನ ಕ್ರಮ ಅವರು ಕೋರ್ಟ್ನವ್ರು ತೀರ್ಮಾನ ಆಗುತ್ತೆ. ಕೋರ್ಟ್ನಾಗ ಆಗಲಿ ತೀರ್ಮಾನ. ಮಾಡ್ಯಾರ ಅವ್ರು ಮಾಡ್ಯಾರ, ತಪ್ಪು ಯಾರ್ದು ನಂಗೇನು ಗೊತ್ತಿಲ್ಲ ಅದು. ನಾವಂತೂ ಉದ್ದೇಶಪೂರ್ವಕವಾಗಿ ಹೇಳಿಲ್ಲ. ಬೋರ್ಡಲ್ಲಿ ಹೆಸರಿತ್ತು, ಅದು ಬದಲಾವಣೆ ಮಾಡಿದೀವಿ ಈಗ 2 days ಅಲ್ಲಿ. ಅದೆಂದು ಯಾವಾಗ ಪೇಪರ್ ರಿಪೋರ್ಟ್ ಬಂದ್ರು. ಮತ್ತೆ ಇವರು ಹೊರಗಡೆ ಹೋಗಿ ಎಷ್ಟು ವರ್ಷ ಆಯ್ತು ಈಗ? 4 ವರ್ಷ ಆಯ್ತು. ಅಲ್ಲ ಸರ್, ಮತ್ತೆ 4 ವರ್ಷ ಹಿಂದೆ ರಾಜೀನಾಮೆ ಕೊಟ್ರೆ ನೀವು ಇಲ್ಲಿವರೆಗೂ ಕೋರ್ಟಾಗಿ ಯಾಕೆ ಇಟ್ರಿ? ಅಧಿಕೃತ ಡಾಕ್ಯುಮೆಂಟ್ ಇದಾವ? ತೋರಿಸ್ತೀವಿ. ತೋರಿಸ್ರಿ ಮತ್ತೆ. ಆಮೇಲೆ ಅದ್ರ ಜೊತೆಗೆ ಅಲ್ಲ, ಕೊಡ್ರಿ ಈಗ. ನೀವು ಅಟ್ಲೀಸ್ಟ್ ಆ ರೀತಿ ಬಂದಾಗ ಇವ್ರು ನಮ್ಮ ಡೈರೆಕ್ಟರ್ ಅಲ್ಲ ಅಂತ ಒಂದು ಸ್ಪಷ್ಟೀಕರಣ ಕೊಡ್ಬೋದಾಗಿತ್ತು ಅವಾಗ. ಸರ್ ಅದನ್ನ ಎಲ್ಲ ಕೊಡೋದಕ್ಕೆ ಇವತ್ತಿನ ಕರೆದಿರೋದು. ಯಾಕಂದ್ರೆ ಸ್ವಲ್ಪ 2 ದಿವಸ ಏನಪ್ಪಾ ಅಂದ್ರೆ ನಾವೆಲ್ಲ ಅಡಿಟ್ ರಿಪೋರ್ಟ್ ಲೆಕ್ಕ ನೋಡ್ಕೊಂಡು ಇದನ್ನ ಮಾಡ್ಕೊಂಡು ಇದು ಸಡನ್ ಡೆತ್ ಆಗಿರೋದ್ರಿಂದ ಯಾವ್ದನ್ನೂ ಜಲ್ದಿ ಇದು ಮಾಡಕ್ ಆಗಿಲ್ಲ. ಈ ರೀತಿ ನೀವು ಪದೇ ಪದೇ ಕೇಳಿದ್ರೆ ನಮ್ಗೆ ಉತ್ತರ ಇಲ್ಲ. ಶೇಖರ್ ಒಂದು ನಿಮಿಷ. ಸಡನ್ ಆಗಿ ಆಗಿದೆ ಇದು. ಏನಪ್ಪಾ ಅದು? ಇದು ಡೈರೆಕ್ಟರ್ ಮೇಲೆ ಒಂದೇ ಅಲ್ಲ, ಇಲ್ಲಿ ಷೇರುದಾರರಿಗೆ ಎಲ್ಲರಿಗೂ ಸಂಶಯ ಐತೆ, ಇದು ಗೊಂದಲ ಐತೆ. ಆ ಗೊಂದಲಕ್ಕೆ ಪತ್ರಿಕೆ ಕೊಡ್ತಾ ಇದೀವಲ್ಲ ನಾವು. ಇನ್ನ ಮುಂದಕ್ಕೆ ಹೋಗ್ಬಾರ್ದಂದ್ರೆ ಫಸ್ಟ್ ಇದನ್ನ ಅವಾಗ್ಲೇ ಕೊಡ್ಬೇಕಾಯ್ತು. ಇಷ್ಟು ದಿವಸ ಯಾಕೆ ಲೇಟ್ ಮಾಡಿದ್ರಿ? ಆಮೇಲೆ ಫಸ್ಟ್ ಆಫ್ ಆಲ್ ಅವ್ರು 4 ವರ್ಷ ಹಿಂದೆ ನೀವು ಹೊರಗಡೆ ಹೋಗಿನ ಅಂತ ಅಂದಾಗ ನೀವು ವರ್ಷಕ್ಕೆ ನೀವು ಯಾರು ಹೋಗಿರ್ತಾರ ಅಂತ ಹೆಸರು ತೆಗಿಬೇಕಾಗಿರ್ತಕ್ಕಂಥ ನಿಮ್ ಕೆಲಸ. ನೀವು 4 ವರ್ಷದಿಂದ ಅದೇ ಇಟ್ಕೊಂಡ್ ಬಂದು ಇರ್ತಕ್ಕಂಥ ಆಡಿಟಲ್ಲಿ ಏನ್ ಹೆಸರು ತೋರಿಸಿದ್ರು ಮತ್ತೆ ಆ ಬೋರ್ಡ್ ಅಲ್ಲಿ ಹೆಸರುಗಳಿದಾವಲ್ಲ, ಅದಕ್ಕೆ ಅದು ಮಾಡಲಾರ್ದು ಅದೊಂದು ಇದು ಆಗಿರೋದು ಕರೆಕ್ಟ್. ಅಲ್ಲ, ನೀವಾದ್ರೂ ಅಟ್ಲೀಸ್ಟ್ ಪತ್ರಿಕೆಗಳಲ್ಲಿ ಏನಾದ್ರು ಈ ರೀತಿ ಹೇಳ್ತಾ ಇದೀವಲ್ಲ ಸರ್, ಈಗ ಹಣಕಾಸಿನ ವ್ಯವಹಾರ ಏನೇ ಇರ್ಲಿ, ಆದ್ರೆ ಈ ಬಂದ ತಕ್ಷಣ ಒಂದು ಸ್ಪಷ್ಟೀಕರಣ ಕೊಟ್ಟು ಅಥವಾ ಏನೋ ಒಂದು ಪ್ರಸ್ಪೆಕ್ಟ್ ಮಾಡಿ ಇದು ಹಿಂಗಿಲ್ಲ ಇಂಥವ್ರು ಇಲ್ಲ ಅಂತ ಅವತ್ತೇ ಹೇಳ್ತಿದ್ರೆ ಇದೆಲ್ಲ ರಾಮಾಯಣ. ಇಲ್ಲಿವರೆಗೆ ಎಷ್ಟು ಜಿ ಮೀಟಿಂಗ್ ನಡೆದ ಸರ್? ಪ್ರತಿ ವರ್ಷಕ್ಕೊಂದ್ಸಲ ಪ್ರತಿ ವರ್ಷ ಪ್ರತಿ 3 months ಒಮ್ಮೆ 2 months ನಡೀತಾವ. ಅಲ್ಲ, ಜನರಲ್ ಬಾಡಿ ಮೀಟಿಂಗ್ ಜನರಲ್ ಬಾಡಿ ಮೀಟಿಂಗ್ ಬಂದು ವರ್ಷಕ್ಕೊಂದ್ಸಲ ಅದನ್ನ ಹೇಳಕೈತಿ ನಾನು. ಜನರಲ್ ಬಾಡಿ ಮೀಟಿಂಗ್ ಬಂದಿದ್ದು ಅವ್ರು ರಾಜೀನಾಮೆ ಕೊಟ್ಟಿರೋ ಲೆಟರ್ ಏನಿದ್ರು ತೋರಿಸ್ತಾರೆ ಸರ್? ಅದನ್ನ ನೋಡ್ಬೇಕು ಈಗ ನಾವು. ಅವ್ರ ಡಾಕ್ಯುಮೆಂಟ್ಸ್ ರಾಜಪತ್ರ ಕೊಟ್ಟಿದ್ದೈತಲ್ಲ, ಅದು ಬರ್ತಾರಲ್ಲ, ನೀವೇನು ಯಾರಿಗೇನು ಕೊಡೋ ಅವಶ್ಯಕತೆ ಇಲ್ಲ. ಕೋರ್ಟಿಗೆ ಮಾಡ್ರಿ, ಕೋರ್ಟಿಗೆ ಕೊಡ್ರಿ, ಅದು ಏನೈತೆ ಕೊಡ್ರಿ, ನಾನು ಡೆಪಾರ್ಟ್ಮೆಂಟ್ ಮಾಡ್ತೀನಿ.